ಪಾಲಕ್ ಪನ್ನೀರ್ ಪರೋಟ. ಒಂದು ಕಟ್ಟು ಪಾಲಕ್ಕನ್ನು 3 ಸಾರಿ ಚೆನ್ನಾಗಿ ತೊಳೆದು ನೀರಿಲ್ಲದೆ 5 ನಿಮಿಷ ಬೇಯಿಸಬೇಕು. ಬೆಂದ ಪಾಲಕ್ಕನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದರಲ್ಲಿ 1 ಹಸಿಮೆಣಸಿನಕಾಯಿ ಮತ್ತು 1 ಇಂಚು ಶುಂಠಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಬೇಕು. 2 ಬೌಲ್ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 3 ಟೀ ಸ್ಪೂನ್ ಎಣ್ಣೆ ಮತ್ತು 2 ಟೀ ಸ್ಪೂನ್ ಮೊಸರನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಬೇಕು. ಅದರಲ್ಲೇ ಪೇಸ್ಟ್ ಮಾಡಿದ ಪಾಲಕನ್ನು ಹಾಕಿ ಚೆನ್ನಾಗಿ ಕಲಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಬೇಕು. ಹಿಟ್ಟಿಗೆ ಮೇಲೆ ಎಣ್ಣೆ ಸವರಿ 15 ನಿಮಿಷ ನೆನೆಯಲು ಬಿಡಬೇಕು. ಮಿಕ್ಸಿ ಜಾರಿಗೆ ಪನ್ನೀರ್ ಕ್ಯೂಬ್ಸನ್ನು ಹಾಕಿ ತರಿತರಿಯಾಗಿ ಪೌಡರ್ ಥರ ಮಾಡ್ಕೋಬೇಕು. ಮಿಕ್ಸಿ ಮಾಡಿದ ಪನ್ನೀರನ್ನು ಒಂದು ಬೌಲಿಗೆ ಹಾಕಿ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಕುಟ್ಟಿದ ಜೀರಿಗೆ ಮತ್ತು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲ ಕಲಸಬೇಕು. ಚಪಾತಿ ಹಿಟ್ಟನ್ನು 2 ಸಣ್ಣ ಉಂಡೆಗಳನ್ನು ಮಾಡಿ ಅದನ್ನು ಸಣ್ಣ ಸಣ್ಣ ಚಪಾತಿ ಥರ 2 ಚಪಾತಿಯನ್ನು ಲಟ್ಟಿಸಿ ಅದರಲ್ಲಿ ಪನ್ನೀರ್ ಸ್ಟಫನ್ನು ಹಾಕಿ ಅಂಚುಗಳನ್ನು ಚೆನ್ನಾಗಿ ಒತ್ತಬೇಕು ಮತ್ತು ಚಪಾತಿಯನ್ನು ಹಗುರವಾಗಿ ಉಜ್ಜಿ ಮೀಡಿಯಮ್ ಸೈಜ್ ಮಾಡಬೇಕು. ಹೆಂಚಿಗೆ ತುಪ್ಪವನ್ನು ಸವರಬೇಕು. ಚಪಾತಿ ಮೇಲೇನು 2 ಸೈಡ್ ತುಪ್ಪ ಸವರಿ ಬೇಯಿಸಬೇಕು. ರುಚಿಕರವಾದ ಮತ್ತು ಆರೋಗ್ಯಕರವಾದ ಪಾಲಕ್ ಪನ್ನೀರ್ ಪರೋಟ ಬೆಳಗ್ಗೆ ಟಿಫನ್ನಿಗೆ ಮತ್ತು ಲಂಚ್ ಬಾಕ್ಸಿಗೆ ತುಂಬ ಆರೋಗ್ಯಕರವಾಗಿ ರುಚಿಯಾಗಿ ಇರುತ್ತದೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ.